ಹಾಯ್ ಫ್ರೆಂಡ್ಸ್, ನಾನಿವತ್ತು ವಿ ಹರಿಕೃಷ್ಣ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ವಿ ಹರಿಕೃಷ್ಣ ಅವರು ಹುಟ್ಟಿದ್ದು 5 ನವೆಂಬರ್ 1974ರಲ್ಲಿ. ಅದು ಕೂಡ ಬೆಂಗಳೂರಿನಲ್ಲಿ ಅಂತಲೇ ಹೇಳ್ಬೋದು. ಇವರ ತಂದೆ ಹೆಸರು ಬಂದು ಮನೋರಂಜನ್ ಪ್ರಭಾಕರ್ ಅಂತ. ಇವರು ಕೂಡ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ತಂದೆಯ ನಿಧನದ ನಂತರ ಇವರು ಮೆಕ್ಯಾನಿಕ್ ಅಂಗಡಿ ನಡೆಸುತ್ತಲೇ ಸಂಗೀತದಲ್ಲಿ ಆಸಕ್ತಿ ಬೆಳೆಸಿಕೊಂಡರು. ಹಂಸಲೇಖ, ರವಿಚಂದ್ರನ್, ಗುರುಕಿರಣ್ ಮುಂತಾದ ಪ್ರಸಿದ್ಧ ಮ್ಯೂಸಿಕ್ ಡೈರೆಕ್ಟರ್ಗಳಿಗೆ ಸಹಾಯಕರಾಗಿ ಕೆಲಸ ಮಾಡಿದರು. 2006ರಲ್ಲಿ ನಟ ದರ್ಶನ್ ಅವರ ಮೊದಲ ನಿರ್ಮಾಣದ ಜೊತೆಜೊತೆಯಲಿ ಚಿತ್ರದ ಮೂಲಕ ಸ್ವತಂತ್ರ ಸಂಗೀತ ನಿರ್ದೇಶಕರಾದರು. ನಟ ದರ್ಶನ್ ಅವರ ಬಹುತೇಕ ಚಿತ್ರಗಳಿಗೆ ಇವರೇ ಸಂಗೀತ ನೀಡಿರೋದು ಅಂತಲೇ ಹೇಳ್ಬೋದು. ನಮ್ಮ ವಿ ಹರಿಕೃಷ್ಣ ಅವರೇ ತುಂಬಾ ಸಂಗೀತನ ನೀಡಿದ್ದಾರಂತೆ ದರ್ಶನ್ ಅವರ ಒಂದು ಮೂವಿಗಳಿಗೆ. ಹಾಗೆಯೇ ಇವ್ರದ್ದೇ ಆದಂತಹ ಆಡಿಯೋ ಕಂಪ್ನಿ ಕೂಡ ಓಪನ್ ಮಾಡ್ತಾರೆ. ಅದು ಕೂಡ 2013ರಲ್ಲಿ ಡಿ ಬೀಟ್ಸ್ ಹೆಸರಿನ ಸ್ವಂತ ಆಡಿಯೋ ಕಂಪನಿಯನ್ನೇ ಪ್ರಾರಂಭಿಸುತ್ತಾರೆ ನಮ್ಮ ವಿ ಹರಿಕೃಷ್ಣ ಅವರು. ವಿ ಹರಿಕೃಷ್ಣ ಅವರು ಇದುವರೆಗೂ ಮಾಡಿರುವಂತಹ ಮ್ಯೂಸಿಕ್ ಅಂತೂ ಸೂಪರ್ ಡೂಪರ್ ಹಿಟ್ ಆಗಿದೆ ಅಂತಲೇ ಹೇಳ್ಬೋದು. ಹಂಸಲೇಖ ಅವ್ರು ಬಿಟ್ಟರೆ ಇವರೇನೆ ಚೆನ್ನಾಗಿ ಮ್ಯೂಸಿಕ್ ಮಾಡಿರುವಂಥದ್ದು. ಹಾಗೆಯೇ ಇವರು ವಾಣಿ ಹರಿಕೃಷ್ಣ ಅವರ ಮದುವೆ ಆಗಿದ್ದಾರೆ. ಇವರು ಕೂಡ ಗಾಯಕಿ ಮತ್ತು ಸಂಗೀತ ನಿರ್ದೇಶಕಿಯಾಗಿ ಕೆಲಸ ಮಾಡ್ತಿದ್ದಾರೆ ನಮ್ಮ ಸ್ಯಾಂಡಲ್ವುಡ್ನಲ್ಲೇ. ಇವ್ರಿಗೆ ಒಬ್ಬ ಮಗ ಕೂಡ ಇದ್ದಾನೆ. ಇವನು ಈಗ ಸೆಕೆಂಡ್ PUCನ ಓದ್ತಾ ಇದ್ದಾನೆ ಮಗ ಅಂತಲೇ ಹೇಳ್ಬೋದು. 2019ರ ಸೂಪರ್ ಹಿಟ್ ಚಿತ್ರ ಯಜಮಾನದ ಮೂಲಕ ನಿರ್ದೇಶಕರಾಗಿ ಬಡ್ತಿ ಬಡಿತಾರೆ. ಇವರೇನೆ ಡೈರೆಕ್ಷನ್ ಮಾಡಿರ್ತಾರೆ ಯಜಮಾನ ಅನ್ನೋ ಮೂವಿನ. ಆನಂತರ ದರ್ಶನ್ ಅವ್ರ ನಟನೆಯ ಕ್ರಾಂತಿ ಚಿತ್ರವನ್ನು ಇವರೇ ನಿರ್ದೇಶಿಸ್ತಾರೆ. ಇದೇ ಕಾರಣಕ್ಕೆ ಇವರು ಡೈರೆಕ್ಷನ್ ಕೂಡ ಆರಂಭಿಸಿದ್ರು ಅಂತಲೇ ಹೇಳ್ಬೋದು. ಸತತ 3 ಬಾರಿ ಅತ್ಯುತ್ತಮ ಸಂಗೀತ ನಿರ್ದೇಶಕ ಪ್ರಶಸ್ತಿನ ಪಡೆಯುತ್ತಾರೆ ನಮ್ಮ ವಿ ಹರಿಕೃಷ್ಣ ಅವರು. ಅದು ಯಾವ್ಯಾವ ಚಿತ್ರಕ್ಕೆ ಅಂತ ನೋಡೋದಾದರೆ ಗಾಳಿಪಟ, ಇದು ಕೂಡ 2008ರಲ್ಲಿ ರಿಲೀಸ್ ಆದಂತಹ ಮೂವಿ. ಇದರಲ್ಲಿ ಗಣೇಶ್ ಅವರು ಆ್ಯಕ್ಟ್ ಮಾಡಿರ್ತಾರೆ. ಹಾಗೆಯೇ ರಾಜ್ ದಿ ಶೋ ಮ್ಯಾನ್, ಇದರಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಆ್ಯಕ್ಟ್ ಮಾಡಿರ್ತಾರೆ. 2009ರಲ್ಲೂ ಕೂಡ ಇವ್ರಿಗೆ ಅತ್ಯುತ್ತಮ ಸಂಗೀತ ನಿರ್ದೇಶಕ ಪ್ರಶಸ್ತಿ ಸಿಕ್ಕಿದೆ. ಹಾಗೆಯೇ ಜಾಕಿ ಅನ್ನೋ ಮೂವಿಲಿ ಪುನೀತ್ ರಾಜ್ಕುಮಾರ್ ಅವರು ಆ್ಯಕ್ಟ್ ಮಾಡಿರ್ತಾರೆ. ಈ ಒಂದು ಮೂವಿ 2010ರಲ್ಲಿ ರಿಲೀಸ್ ಆಗುತ್ತೆ. ಈ ಒಂದು ಮೂವಿಗೂ ಕೂಡ ಸಂಗೀತ ನಿರ್ದೇಶನ ಮಾಡಿರ್ತಾರೆ ನಮ್ಮ ವಿ ಹರಿಕೃಷ್ಣ ಅವರು. ಇದಕ್ಕೂ ಕೂಡ ಉತ್ತಮ ಸಂಗೀತ ನಿರ್ದೇಶಕ ಅವಾರ್ಡ್ನ ತಗೊಳ್ತಾರೆ ನಮ್ಮ ವಿ ಹರಿಕೃಷ್ಣ ಅವರು. ಇದಿಷ್ಟು ವಿ ಹರಿಕೃಷ್ಣ ಅವ್ರ ಬಗ್ಗೆ ಮಾಹಿತಿಯಾಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.